ಈಗ ಚೆನ್ನಾಗಿದೆ. ಹಿಂಗೋಗಿ ಅವ್ರದೇ ಬೇಕು ಸುಮ್ಮನೆ. Hey, hi, welcome. Hello. What is this? Hi. My birthday baby. Happy birthday. Hi. What is this? Surprise. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಇವತ್ತು ನನ್ನ ಮಗಳು ಬರ್ಡೇ. ನಾವೆಲ್ಲರೂ ರೆಡಿ ಆಗಿದ್ವಿ ಡಿನ್ನರ್ಗೆ ಹೋಗೋಣ ಅಂತ. ಅಷ್ಟರಲ್ಲಿ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಮನೊಬ್ಬನಿಗೆ ಕೇಕು ಮತ್ತು ಗಿಫ್ಟ್ ಎಲ್ಲ ತೊಗೊಂಡು ಬಂದರು. ಸೊ ಅವ್ರ ಜೊತೆನೇ ಕುತ್ಕೊಂಡು ಅವಳಿಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು, ಅವ್ರ ಆಶೀರ್ವಾದ, ಅವ್ರ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಕೈ ಸುಡುತ್ತೆ ಚಳಿ. Happy birthday. Thanks, Chinto. So nice. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ವಾ. ಓದಿ ಅವ್ರ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿ ನಮಗೆಲ್ಲ ಗಿಫ್ಟ್ ತಂದು ಕೊಡ್ತಾರೆ, ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ತಾರೆ. ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಈಗಿನ ಜೀವನದಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 3 days ಬ್ಯಾಕು ನನ್ನ ಬರ್ಡೇ ಕೂಡ ಇತ್ತು. ಅದಕ್ಕೆ ನನಗೂ ಗಿಫ್ಟ್ ತಂದು ಕೊಟ್ಲು ನನ್ನ ಮಗಳು. ನನಗೆ ಪರ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಯಾವಾಗಲೂ ನನಗೆ ಪರ್ಸ್ದೇ ಗಿಫ್ಟು. ಈವನ್ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಮಕ್ಕಳಾಗಲಿ ಎಲ್ಲ ಪರ್ಸ್ಗಳನ್ನೇ ಜಾಸ್ತಿ ಗಿಫ್ಟ್ ಕೊಡ್ತಾರೆ. ಸೊ ಇವಳು ನನಗೆ ಒಂದು ಹ್ಯಾಂಡ್ ಬ್ಯಾಗ್ ಗಿಫ್ಟ್ ಮಾಡಿದ್ಲು. ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಅವರೆಲ್ಲ ಹೊರಟರು. ನಾವು ದೇವಸ್ಥಾನಕ್ಕೆ ಹೋಗಿ ಹಾಗೆ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾವೆಲ್ಲರೂ ಫ್ಯಾಮಿಲಿ ಮಂತ್ರಾಲಯಕ್ಕೆ ಹೊರಟಿದ್ವಿ. ಈ ವ್ಲಾಗಲ್ಲಿ ನಾನು ನಿಮಗೆ ಮಂತ್ರಾಲಯದ್ದು ಟ್ರಿಪ್ಪು ಹೇಗಿತ್ತು, ರಾಯರ ದರ್ಶನ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಅಪ್ಪ ಅಮ್ಮ ಅಕ್ಕ ಬಾವ ಮಕ್ಕಳು ನಾನು ಹೇಮಂತ್ ಮನೋಜ್ಞ ಇಷ್ಟು ಜನ ಸೇರಿ ಟ್ರಿಪ್ ಹೊರಟಿದ್ದು. ಬಾಯ್ ಬಾಯ್ ಕಣೋ, ಬಾಯ್ ಶಿಕ್ಷಕ ಕೇಳಿದೆ ಅಂತ ಹೇಳಿ ರಮೇಶ್. ಟೂ ಡೇಸ್ ಮಂತ್ರಾಲಯ ಟ್ರಿಪ್ಪು. ಪೂಜೆ ದಿನಕ್ಕೆ ನಾನು ಸೀರೆ ತಗೊಂಡೆ, ಹೇಮಂತ್ಗೆ ಪಂಚೆ ಮತ್ತು ಶಲ್ಯ ತಗೊಂಡೆ. ಈಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಗಂಡಸರಿಗೆ ಪಂಚೆ ಮತ್ತು ಶಲ್ಯ ಕಂಪಲ್ಸರಿ ಮಾಡಿದ್ದಾರೆ. ಇಲ್ಲಿ ಪ್ಯಾಂಟ್ ಅಲೋ ಮಾಡ್ತಾಯಿದ್ರು, ಬಟ್ ಶರ್ಟ್ ಹಾಕಂಗಿರಲಿಲ್ಲ. ತಮಿಳ್ನಾಡು ಸೈಡಲ್ಲಂತೂ ಪ್ಯಾಂಟ್ ಹಾಕಂಗೆ ಇಲ್ಲ, ಕಂಪಲ್ಸರಿ
ಪಂಚೆ ಮತ್ತು ಶಲ್ಯ ಹಾಕ್ಕೊಳ್ಳೇಬೇಕು. ನಾವು ತುಂಬ ಕಡೆ ತಮಿಳ್ನಾಡಲ್ಲಿ ಹೋದಾಗ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗಾಗಿ ಈಗ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಹೇಮಂತ್ಗೆ ಪಂಚೆ ಮತ್ತು ಶಲ್ಯನ ಕ್ಯಾರಿ ಮಾಡ್ತೀನಿ. ಮತ್ತು ನೀವು ಟ್ರೈನಲ್ಲಿ ಹೋಗಬೇಕಾದ್ರೆ ಬೆಸ್ಟು ನೀವು ಶಾಲ್ಗಳನ್ನ ಕ್ಯಾರಿ ಮಾಡಿದ್ರೆ, ಏಕೆಂದರೆ ಎ ಸಿ ಆಗಿರೋದ್ರಿಂದ ತುಂಬ ಚಳಿ ಆಗುತ್ತೆ. ಹಾಗಾಗಿ ಮತ್ತು ನೈಟ್ ಜರ್ನಿ ನಾನು ಬಸ್ಸಲ್ಲಿ ಮತ್ತು ಕಾರಲ್ಲಿ ಮಾಡಿದ್ರೂ ಕೂಡ ನಾನು ಶಾಲ್ಗಳನ್ನ ಯೂಸ್ ಮಾಡ್ತೀನಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ದು ವಂದೇ ಭಾರತ್ ಟ್ರೈನಲ್ಲಿ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸು ಈ ಟ್ರೈನಲ್ಲಿ. ಡೈರೆಕ್ಟ್ ಟ್ರೈನು ಮೈಸೂರು ಟು ಮಂತ್ರಾಲಯ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಮೈಸೂರು ಟು ಬ್ಯಾಂಗ್ಳೂರು ನಾವು ಕಾರಲ್ಲೇ ಹೋದ್ವಿ. ಅಲ್ಲಿ ನನ್ನ ಕಸಿನ್ ಮನೇಲಿ ಕಾರ್ ಪಾರ್ಕ್ ಮಾಡಿ ಅವ್ರ ಮನೆಯಿಂದ ಮೆಟ್ರೋಲಿ ನಾವು ವಿಶ್ವೇಶ್ವರಯ್ಯ ಟರ್ಮಿನಲ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ನಾವು ವಂದೇ ಭಾರತಿಂದ ಮಂತ್ರಾಲಯನ ರೀಚ್ ಆಗಿದ್ದು. ರೈಲ್ವೆ ಸ್ಟೇಷನ್ನಲ್ಲೂ ಕಾರ್ ಪಾರ್ಕಿಂಗ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನನ್ನ ಕಸಿನ್ ಹೇಳ್ದ ಅದು ಸೇಫ್ ಇರೋದಿಲ್ಲ, ಸ್ಕ್ರ್ಯಾಚಸ್ ಆಗುತ್ತೆ ಮತ್ತು ಕಳ್ತನ ಕೂಡ ಆಗುತ್ತೆ ಅಂತ. ಸೊ ನಾವು ರಿಸ್ಕ್ ಬೇಡ ಅಂತ ನನ್ನ ಕಸಿನ್ ಮನೇಲಿ ಕಾರ್ ಪಾರ್ಕ್ ಮಾಡಿ ನಾವು ಹೋದ್ವಿ. ಆ್ಯಸ್ ಯೂಶ್ವಲ್ ಹೊರಡೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಿ ಹೊರಟ್ವಿ. ತಿನ್ನೋದಕ್ಕೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಮತ್ತು ಕುಡಿಯೋದಕ್ಕೆ ವಾಟರ್ ಬಾಟಲ್ಸು, ಟ್ರೈನ್ ಆಗಿರೋದ್ರಿಂದ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಜಾಗ ಇರುತ್ತೆ. ಹಾಗಾಗಿ ನೀವು ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ಹೋಗ್ಬೋದು. ವಂದೇ ಭಾರತಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ವಾಟರ್ ಬಾಟ್ಲು ಕೊಡ್ತಾರೆ ಮತ್ತು ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಅದು ನಿಮ್ಮ ಟಿಕೆಟ್ ದುಡ್ಡಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೇನಾದರೂ ಲಂಚು ಮತ್ತು ಡಿನ್ನರ್ ಬೇಕು ಅಂದರೆ ಅದನ್ನು ನೀವು ದುಡ್ಡು ಕೊಟ್ಟು ತೊಗೊಬೇಕಾಗತ್ತೆ. ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೇ ಆಪ್ಷನ್ ತೋರಿಸುತ್ತೆ. ನಿಮಗೆ ಲಂಚ್ ಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾವು ಬರೀ ಸ್ನ್ಯಾಕ್ಸ್ ತೊಗೊಂಡಿದ್ವಿ, ಅದು ನಮ್ಮ ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸಮ್ಮರ್ ಆಗಿರೋದ್ರಿಂದ ಗಿಡ ಬೇಗ ಒಣಗೋಗ್ಬಿಡುತ್ತೆ. ಬರೋದು 3 ಡೇಸ್ ಆಗುತ್ತೆ. ಅದಕ್ಕೆ ನಾನು ಇಂಡೋರ್ ಔಟ್ಡೋರ್ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿಬಿಡೋಣ ಅಂತ ನೀರು ಹಾಕಿ ಆಮೇಲೆ ನಾವು ಹೊರಟ್ವಿ. ಇರ್ಲಿ ಬಿಡು. ಮಲಗಣ ನೀಟಾಗಿ ಅದು ಗ್ರೀನು ಮರದ ಹಿಂದೆ ಹೌದು, ಸೇಮ್ ಅದೇ ಕಲರ್ ಕಾಣ್ತಾ ಇದೆ. ಟರ್ನ್ ಆಗ್ತಾ ಇದೆ. 4 ಇದೆಯಲ್ಲ, ಅದು
ಅದು ಟರ್ನ್ ಆದಾಗ ಗೊತ್ತಾಗುತ್ತೆ ವ್ಯೂ. ಫ್ಲೈಟ್ ಮಾಡ್ತಾ ಇದ್ದಾರೆ ಯಾವ್ದು ಬೀಳುತ್ತೆ ಮದುವೆ ಆಗುತ್ತೆ. ಓ ಸೂಪರ್. ನಾವು ಹೊರಡಬೇಕಾದ್ರೆ ಪಿಕಾಕು ಫೆದರ್ನ ಬಿಚ್ಚಿ ನಮಗೆ ಬಾಯ್ ಹೇಳಿ ಕಳಿಸ್ದಾಗಿತ್ತು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಬ್ಲ್ಯಾಕ್ ಇರುತ್ತಲ್ಲ ಚಿನ್ನ, ವೈಟ್ ಮಾತ್ರ ಬ್ಲ್ಯಾಕ್ ಮಾಡೋದು. ವೈಟ್ ಮಾತ್ರ. ಮೈಸೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಆನ್ ದ ವೇ ಕಾಫಿ ಬ್ರೇಕ್ ತೊಗೊಂಡ್ವಿ ಎಲ್ಲರೂ. ಇಲ್ಲಿ ಅಕ್ಕ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಇಲ್ಲಿ ಜಾಯಿನ್ ಆದ್ವಿ. ಸೊ ಎಲ್ಲರೂ ಕಾಫಿ ಮತ್ತು ಸ್ವಲ್ಪ ತಿಂಡಿ ತಿಂದು ಆಮೇಲೆ ಮತ್ತೆ ಬ್ಯಾಂಗ್ಳೂರ್ಗೆ ಹೊರಟ್ವಿ. ನಾನು ಯಾಕೋ ಚೆನ್ನಾಗಿದೆಯಾ? ಮನೆಯಲ್ಲಿ ಇದನ್ನು ಸಾಕೋಣ ಅನ್ಕೊಂಡಿದ್ದೀನಿ, ಜರ್ಮನ್ ಶೆಪರ್ಡ್. ಏನು ಸಾಕ್ಬೇಡಿ ಪಾಪ, ಯಾರೋ ನೋಡ್ಕೊಳ್ಳಿ. ಬನ್ನಿ ಅನ್ನತ್ತಾನೆ. ಎಲ್ಲೇ ಆರ್ಡ್ರ್ ಮಾಡ್ತೀಯಾ? ಟಿಶ್ಯೂ ತಗೋ, ಆಮೇಲೆ ಇನ್ನೊಂದು ಸ್ಪೂನು ಹಂಗೆ. ಚೆನ್ನಾಯ್ತಲ್ವ? ಹಾಂ, ಕಮ್ ಟಿಶ್ಯೂ. ಇಲ್ಲ, ಪಪ್ಪನ ಹತ್ರ ತಗೋ, ಪಪ್ಪನ ಹತ್ರ ತಗೋ ಸ್ಪರ್ಶ. ನೀನು ಹಂಗೆ ಮಾಡಿದ್ರೆ ಇನ್ನೂ ಆಡಕ್ಕೆ ಕಾಣುತ್ತೆ. ಈಗ ಚೆನ್ನಾಗಿದೆ. ಏನು ಬರೀ ಹಾಲಲ್ಲ ಕೊಟ್ಟರು, ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ, ವೈಟ್ ಇದೆ ಹಾಲಲ್ಲ. ಹಾಂ, ಬಂಕರಪಾಳ್ಯ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್. ಇಷ್ಟ ಅಲ್ವಾ? ಬನ್ನಿ. ಮುಂದಿನ ನಿಲ್ದಾಣ ಅತ್ತಿಗುಪ್ಪೆ. ನೆಕ್ಸ್ಟ್ ಸ್ಟೇಷನ್ ಈಸ್ ಅತ್ತಿಗುಪ್ಪೆ. ಅಲ್ಲ, ಅವಾಗ ತಲೆ ಮೇಲೆ ಅದು ಬೆಳಿಗ್ಗೆ ನೀವು ಡಬ್ಬ ಹೊತ್ಕೊಂಡಿದ್ದೀರಲ್ಲ ಹಂಗೆ ಮೋಸ್ಟ್ಲಿ ಬೇಡ. ಕುಮಾರನ್ ಸಲ್ವಾ?
ವಂದೇ ಭಾರತ್ ಟ್ರೈನು ಪ್ಲ್ಯಾಟ್ಫಾರ್ಮಲ್ಲಿ ಆಗಲೇ ನಿಂತಿತ್ತು. ಹೋಗ್ತಿದ್ದಂಗೆ ಎಲ್ಲರೂ ಸ್ನ್ಯಾಕ್ಸ್ ಮೇಲೆ ಅಟ್ಯಾಕ್ ಆಯಿತು. ಮೋಸ್ಟ್ಲಿ ನಾನು ಒಬ್ಬಳೇ ಅನಿಸುತ್ತೆ ಜರ್ನಿಲಿ ತಿನ್ನೋದು ಕಡಿಮೆ, ಯಾಕೆಂದರೆ ಸ್ವಲ್ಪ ನನಗೆ ಟ್ರಾವೆಲ್ ಸಿಕ್ನೆಸ್ ಇದೆ. ಹಾಗಾಗಿ ಎಲ್ಲರೂ ಚಕ್ಲಿ, ಕೋಡ್ಬಳೆ, ಬಿಸ್ಕೆಟು, ಫ್ರೂಟ್ಸು ಅಂತ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ನೋಡಿ ವಂದೇ ಭಾರತ್ ಟ್ರೈನು. ಶೇಪು ಒಳ್ಳೆ ಬುಲೆಟ್ ಟ್ರೈನ್ ಇದ್ದಂಗಿದೆ ಅಲ್ವಾ. ನನಗೂ ಇದು ಫಸ್ಟ್ ಟೈಮು ನಾನು ವಂದೇ ಭಾರತ್ ಟ್ರೈನ ನೋಡಿದ್ದು. ವಂದೇ ಭಾರತ್ ಟ್ರೈನು ತುಂಬ ನೀಟಾಗಿದೆ. ಟಾಯ್ಲೆಟ್ ಆಗಲಿ, ಸೀಟ್ ಆಗಲಿ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಸ್ಪೇಷಿಯಸ್ ಆಗೂ ಕೂಡ ಇದೆ. ಲೆಗ್ ಸ್ಪೇಸು ಅಷ್ಟೇ, ತುಂಬ ಆರಾಮಾಗಿ ಕುತ್ಕೊಬೋದು. ಮತ್ತು ಸೀಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ನಾವು ಈ ಥರ ವಿಂಡೋ ಸೈಡು ಫುಲ್ ವ್ಯೂ ಅಲ್ಲಿ ನೋಡ್ತಾ ಕುತ್ಕೊಬೋದು. ನಾವು ಎಲ್ಲರೂ ಸೀಟ್ನ ರೊಟೇಟ್ ಮಾಡಿ ಕುತ್ಕೊಂಡಿದ್ವಿ. ಆಪೋಸಿಟ್ ಸೈಡು ಈ ಥರ ಟರ್ನ್ ಮಾಡಿಕೊಂಡು, ಸೊ ದಟ್ ಮಾತಾಡ್ತಾ ಕುತ್ಕೊಬೋದು ಅಂತ. 5 ಅವರ್ಸ್ ಜರ್ನಿ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಅದರಲ್ಲೂ ನಾನು, ಅಕ್ಕ, ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಮಾತಾಡ್ತೀವಿ. ಸೊ ನಾವು ಮಾತಾಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ತುಂಬ ಚೆನ್ನಾಗಿತ್ತು. ವಂದೇ ಭಾರತ್ ಈ ಮಂತ್ರಾಲಯ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದ್ವಿ. ಅಮ್ಮ ನನ್ನ ಬ್ಯಾಗು. ಇದನ್ನು ತಿರುಗಿಸ್ಬೇಕಲ್ವಾ? ಇದನ್ನಲ್ಲ, ನಮ್ದು ಈ ಕಡೆ ಅಷ್ಟೇ ಎರಡು ಇಬ್ಬರು ಈ ಕಡೆ ಒಂದೇ ನಮ್ದು. ಬಟ್ ಇನ್ನೊಬ್ರು ಉಳ್ಕೊಂತಾರಲ್ಲ ಮದೊಂಗ ನೆಲೆ ಕೂತ್ಕೊಳ್ಳೋಣ. ಸ್ವೀಟ್ ಮಾಡ್ಬೋದಲ್ಲ ಅದನ್ನ ನೆಕ್ಸ್ಟ್ ಸ್ಟೇಷನ್ ಟ್ರೈನ್ ಸ್ಟಾರ್ಟೆಡ್. ಏನಾಗಲ್ಲ ಇದೆಲ್ಲ ಪ್ಯಾಂಟ್ರಿ ಕಚೂಡಿ ಆಗ್ತಾವ್ ನೋಡಿ. ಮಂತ್ರಾಲಯ ಜರ್ನಿ ಸ್ಟಾರ್ಟ್. ಆರಾಮ ಕುತ್ಕೊಳ್ಳೋಣ, ಕೈ ಕಾಲೆಲ್ಲ ಅಲ್ಲಾಡಿಸ್ಕೊಂಡು. ಬಟ್ ನಮ್ಗೆ ಇದು ನಾವು ಇದನ್ನ ನೋಡ್ಬೇಕು ಎಲ್ಲ ಅದೇ ಯಶವಂತ್ ಫುಡ್ ಅದೇ ಅವ್ರದ್ದೇ ನೀವು ತಗೋಬೇಕಾದ್ರೆ ಇವ್ರು ಹೋದವರು ಕೊಡ್ತಾರೆ. ಕರೀಬೋದು ನಾವು ತುಂಬಾ ಕಾನ್ಶಿಯಸ್ ಇಂದ ಇರಬೇಕು. ಸಡನ್ ಆಗಿ ಟಿಕೆಟ್ ಬರೋದು ನೋಡ್ಬಿಟ್ಟು ಆಮೇಲೆ ಸೆಟ್ಲ್ ಆಗ್ತೀವಿ, ಆಮೇಲೆ ತೆಗಿಯೋಣ ಅಂತ ಇದ್ದಾರೆ. ವೇಟ್ ಅಷ್ಟು ಅದನ್ನೇ ಸ್ವೀಟ್ ಇದೆಯಲ್ಲ ಬೂಂದಿ ಎಲ್ಲ ಹೋಗಿ ಸಿಕ್ಕೋರಿಗೆ ಲಾಭ ಇಲ್ಲ. ಎತ್ಕೊ ಹಂಗೆ ಕೊಡ್ತಾರೆ ಸೆಲ್ಫಿ ಅಂತ ಏನಂತೆ ವಾಟ್ ಇಸ್
ಟ್ರೈನ್ ಹೊರಟಿ ನಾವೆಲ್ಲ ಕೂತು ಸೆಟ್ಲ್ ಆಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ತಂದುಕೊಡ್ತಾರೆ. ಸೊ ಸ್ನ್ಯಾಕ್ಸಲ್ಲಿ ಒಂದು 2 ಟೈಪ್ಸ್ ಆಫ್ ಮಿಕ್ಸ್ಚರ್ ಮತ್ತು ಫ್ರೂಟ್ ಜ್ಯೂಸು, ಟಾಫಿ, ಕಚೋರಿ, ಅದಕ್ಕೆ ಸಾಸು ಮತ್ತು ಹಾಟ್ ವಾಟ್ರ್ ಕೊಡ್ತಾರೆ. ಅದಕ್ಕೆ ನಾವು ಕಾಫಿ ಟೀ ಡಿಪ್ ಮಾಡ್ಕೊಬೋದು. ಟೀ ಬ್ಯಾಗ್ ಅದು ಕೊಡ್ತಾರೆ, ನೀರು ಬಿಸಿನೀರು. ಕಿವಿ ಮುಚ್ಕೊತಾಗಲ್ಲ ನಿಂಗೆ ಯಾವ್ದು ಚಿನ್ನ? ಸುಮ್ ತಿಂತಾ ಎಂಜಾಯ್ ಮಾಡ್ಕೊಂಡು ಆಮೇಲೆ ನೀನೇನಾದ್ರು ತಿನ್ನೋ. ಇಲ್ಲೇ ಕೈಯೇ ನೋವು. ಅದೆಲ್ಲ ತಿನ್ನೋತೀನಿ. ಹಾಲು ಪೌಡ್ರು ನಿಂಗೆ ಏನು ಒಂದ್ಸಲ ತಿನ್ನೋ. ಟೊಮೊಟೊ ಕಿಚಪ್ ಹಾಲು ಪೌಡ್ರಿಗೆ ಇದೇನಿದು ಟೀ ಮುಗೀತು. ಹಾಕಿ ಅಂತ ನೀನು ಅದನ್ನ ಒಪ್ಪಲ್ವಲ್ಲ. 0.5 ಶ್ರೇಯಾ ಅದೇ ಇವ್ರದೆಲ್ಲ ತಗೋತಾರೆ. ಏನಾರ ಮ್ಯಾಟ್ರ್ ಕ್ಲಾಸ್ ಫ್ಯೂಚರ್ ಅಪ್ಕಮಿಂಗ್ ನೋಡಬೇಕು. ಮಂತ್ರಾಲಯ ಸ್ಟೇಷನ್ನಿಂದ ಮಂತ್ರಾಲಯ ದೇವಸ್ಥಾನದ ತನಕ ಅರ್ಧ ಗಂಟೆ ಜರ್ನಿ ಆಗುತ್ತೆ. ನಮ್ಮ ದೇವಸ್ಥಾನದ ಪಕ್ಕನೇ ನಮ್ಮದು ರೂಮ್ ಕೂಡ ಇದ್ದಿದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು 4 ಜನ ಇದ್ದರೆ ನೀವು ಕಾರ್ ತೊಗೊಬೋದು. ನಾವು 9 ಜನ ಇದ್ದಿದ್ದರಿಂದ ಈ ಥರ ಒಂದು ಆಟೋ ಸಿಗುತ್ತೆ. ನಾವು ಇದನ್ನು 2 ಡೇಸಿಗೆ ಬುಕ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಡೇ ನಮಗೆ ಮಂತ್ರಾಲಯದಿಂದ ಸೈಟ್ ಸೀಯಿಂಗ್ ಎಲ್ಲ ತೋರಿಸೋದಕ್ಕೆ ಅಂತಲೂ ಈ ಆಟೋ ಬುಕ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಹೊಸ ಥರ ಎಕ್ಸ್ಪೀರಿಯನ್ಸು. ಆಟೋ ಹಿಂದೆ ಕೂತ್ಕೊಂಡು ಬರ್ತಾಯಿದ್ರು. ಥರ ಓಪನ್ ಆಟೋ ಆಗಿರೋದ್ರಿಂದ ಒಂಥರ ಚೆನ್ನಾಗಿತ್ತು. ಇದೇ ನಮ್ಮದು ಹೋಟೆಲ್ ಅಬೋರ್ಡ್ ಅಂತ. ಇಲ್ಲಿ ನಾವು ರೂಮ್ ಮಾಡಿದ್ವಿ. ರೂಮ್ ಪಕ್ಕನೇ ಒಂದು ಹೋಟ್ಲಿದೆ, ಆಹಾರಂ ಅಂತ. ಅಲ್ಲಿ ಊಟ ಚೆನ್ನಾಗಿರುತ್ತೆ. ಇನ್ನು ಬೇರೆ ಕಡೆ ಊಟ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಮತ್ತು ನೀಟಾಗೂ ಕೂಡ ಇರಲಿಲ್ಲ. ಇದು ನಮ್ಮದು ರೂಮ್ ವ್ಯೂ. 2 ಕಾಟ್ ಇರುತ್ತೆ. ಎಕ್ಸ್ಟ್ರಾ ಇನ್ನೊಂದು ಬೆಡ್ಡನ್ನು ನಾವು ಆ್ಯಡ್ ಮಾಡ್ಕೊಬೋದು. ಎದುರುಗಡೆನೇ TV ಯೂನಿಟ್ ಇತ್ತು. ಸೈಡಲ್ಲಿ ಮಿರರು ಮತ್ತು ವಾಶ್ರೂಮ್ ಇತ್ತು. ಕ್ವೈಟ್ ಡಿಸೆಂಟಾಗಿತ್ತು ಮತ್ತು ಸ್ವಲ್ಪ ನೀಟಾಗಿತ್ತು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರಾತ್ರಿ ಒಂದು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ರಾಯರು ಎದ್ದು ಬಂದಂಗಿತ್ತು. ಅಷ್ಟು ಚೆನ್ನಾಗಿ ರಾತ್ರಿ ಆಗಿರೋದ್ರಿಂದ ತುಂಬ ಲೈಟ್ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ರಾಯರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತೆ ನಾವು ಬೆಳಗ್ಗೆ 6 ಗಂಟೆಗೆ ಮತ್ತೊಂದು ದರ್ಶನ ಮಾಡಿದ್ವಿ. ಬೆಳಗ್ಗೆ ಕೂಡ ತುಂಬ ರಶ್ ಆಗಿತ್ತು. ನೋಡಿ ರಾಯರ ದರ್ಶನ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ನಿಮಗೂ ಎಲ್ಲರಿಗೂ ರಾಯರ ದರ್ಶನ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಒಂದು ದೊಡ್ಡ TV ಹಾಕಿರ್ತಾರೆ. ಸೊ ಅಲ್ಲಿ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ಒಳಗಡೆ ನಮಗೆ ಶೂಟಿಂಗ್ಗೆ ಅವಕಾಶ ಇರೋದಿಲ್ಲ, ಹಾಗಾಗಿ ಹೊರಗಡೆ ಸಿಕ್ತು. ಹಾಗಾಗಿ ನಿಮಗೆಲ್ಲರಿಗೂ ರಾಯರ ದರ್ಶನ ಆಗಲಿ ಅಂತ ಹೊರಗಡೆ ಕೂಡ ಶೂಟ್ ಮಾಡಿದೆ ನಾನು. ಬೆಳಗ್ಗೆ 6 ಗಂಟೆಗೆ ನಮಗೆ ದರ್ಶನ ಮಾಡಿದ್ವಿ. ತುಂಬ ರಶ್ ಇತ್ತು ಬೆಳಗ್ಗೆ ಕೂಡ. ನನ್ನ ಕಸಿನ್ಗೆ ಒಬ್ಬರು ಇಲ್ಲಿ ಗೊತ್ತಿರೋರು ಇರೋದ್ರಿಂದ ಅವ್ರ ಮೂಲಕ ನಮಗೆ ಡೈರೆಕ್ಟ್ ಎಂಟ್ರಿ ಇತ್ತು. ಹಾಗಾಗಿ ನಮಗೆ ಒಂದು 10 ನಿಮಿಷದಲ್ಲೇ ದರ್ಶನ ಕೂಡ ಆಯಿತು. ಇದೇ ಆಹಾರಂ ಅಂತ. ಇಲ್ಲಿ ಸೆಲ್ಫ್ ಸರ್ವೀಸು. ಒಂದು ಟಿಕೆಟ್ ತೊಗೊಂಡು ಆಲ್ಮೋಸ್ಟ್ ಒಂದು 20 to 30 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಟೋಕನ್ಗೆ ಹೋಗ್ತಾರೆ. ಆಮೇಲೆ ನೀವು ಹೋಗಿ ಊಟ ತೊಗೊಬೇಕು. ಹೊರಗಡೆಗಿಂತ ಇಲ್ಲಿ ಊಟ ಬೆಸ್ಟ್ ಆಗಿತ್ತು. ನಮಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಇಲ್ಲಿ ಊಟ ಸಿಗಲಿಲ್ಲ.
ಹಾಗಾಗಿ ಹೊರಗಡೆ ಹೋಗಿ ಊಟ ಮಾಡಿದ್ವಿ. ಒಂದು ಸ್ವಲ್ಪನೂ ನೀಟಾಗಿರಲಿಲ್ಲ, ತುಂಬ ಗಲೀಜಾಗಿತ್ತು. ನಮ್ಗಳಿಗೆ ಊಟ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಬೆಳಿಗ್ಗೆ 4 ಗಂಟೆಗೆ ಎಲ್ಲರೂ ಎದ್ದು 5:05 ರೆಡಿ ಆದ್ವಿ. ಪದ್ಮನಾಭಾತ್ಮಕ ರಾಯರ್ ನೋಡ್ಬೇಕು. ಇಲ್ಲ ಇಲ್ಲ, ಅವರು ತುಂಬಾ ಸಿಂಪ್ಲಿಸಿಟಿ ಕಣಪ್ಪ. ಈ ಥರ ಎಲ್ಲ ಇತ್ತು ಅನ್ಸುತ್ತೆ ಕಣ, ಈ ಥರ ಎಲ್ಲ ಸಿಂಹಾಸನ. ಅಲ್ಲ, ಅದು ಸಿಂಹಾಸನ, ಇದು ಬೆಳ್ಳಿ ಚಿನ್ನದೆಲ್ಲ ರಾಯರು ಅವಾಗೇನು ಆ ಥರ. ಪಲ್ಲಕ್ಕಿ ಸೇವೆ ಎಲ್ಲ ಇತ್ತು. ಇದು ದೇವ್ರದ್ದು ಇವಾಗ ಪಲ್ಲಕ್ಕಿ ಸೇವೆ ಅದೆಲ್ಲ ಮಾಡಿಸಿರೋದು ಅನ್ಸುತ್ತೆ ಭಕ್ತಾದಿಗಳು. ಇಷ್ಟು 18 ಇಯರ್ಸ್ ಆಯ್ತಲ್ಲ ಸರ್. ಬಟ್ ನಾವು ಇಲ್ಲೆಲ್ಲ ಅವಾಗ ರಥೋತ್ಸವ ಆಗಿತ್ತು ಗೊತ್ತಾ, ನಾವು ಬಂದಾಗ 7 ಗಂಟೆಗೆ ಆಗಿದೆಯಂತೆ ಈಗ. ಡೈಲಿ ಆಗುತ್ತೆ, ನಾವು ಮಿಸ್ ಮಾಡ್ಕೊಂಡ್ವಿ. ನಾವು 3-4 ಡೇಸ್ ಇದ್ವಿ ಲಾಸ್ಟ್ ಟೈಮು. ಚಿನ್ನ ಅದನ್ನೇ ಕಪ್ಪು ಕಲ್ಲಿದೆಯಲ್ಲ, ಅದೇ ಬೃಂದಾವನ. ಮೇಲೆ ಬಂದಿದೆ ಕೇಸರಿ ಆಂಜನೇಯ.
ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ನೀವೇನಾದರೂ ಸೇವೆ ಮಾಡಿಸೋದಿದ್ರೆ ಅಲ್ಲಿ ಸೇವಾ ಕೌಂಟ್ರ್ ಇರುತ್ತೆ, ಅಲ್ಲಿ ಮಾಡಿಸ್ಬೋದು. ಅನ್ನ ಸಂತರ್ಪಣೆ ಇಲ್ಲ ಅಭಿಷೇಕಕ್ಕೆ ಅಲ್ಲಿ ಚೀಟಿ ಕೊಡ್ತಾರೆ, ಅದನ್ನು ಮಾಡಿಸಿ ಬರ್ಬೋದು. ನಾವು ಎಲ್ಲ ಅನ್ನ ಸಂತರ್ಪಣೆಗೆಲ್ಲ ಬರೆಸಿ ಹೊರಗೆ ಬಂದ್ವಿ. ಹೊರಗೆ ಬರ್ತಿದ್ದಂಗೆ ನಿಮಗೆ ಅಲ್ಲಿ ತಿಲ್ಕ ಇಡೋರು ಜಾಸ್ತಿ. ನಮ್ಮನ್ನ ಏನೂ ಕೇಳೋದಿಲ್ಲ, ಬಂದು ಅವರೇ ತಿಲ್ಕ ಇಡ್ತಾರೆ. ಆದರೆ ದುಡ್ಡಿಗೂ ಏನೂ ಡಿಮ್ಯಾಂಡ್ ಮಾಡೋದಿಲ್ಲ. ನೀವೆಷ್ಟು ಕೊಡ್ತೀರಾ ಅಷ್ಟು ಕೊಡಿ ಅಂತ ಕೇಳ್ತಾರೆ. ತಿಲ್ಕ ಎಲ್ಲ ಇದನ್ನೆಲ್ಲ ಹಾಕಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ತಿಂಡಿಗೆ. ಮೈಸೂರು ಬ್ಯಾಂಗ್ಳೂರ್ ಥರ ತಿಂಡಿ ನಾವು ಬೇರೆ ಕಡೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮೈಸೂರು ಮಸಾಲೆ ದೋಸೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ, ಅದೇ ಹೆಸರಲ್ಲಿ ಅಲ್ಲೂ ದೋಸೆ ಕೊಡ್ತಾರೆ. ಬಟ್ ಅದು ನಮಗೆ ಒಪ್ಪಿಗೆ ಆಗೋದಿಲ್ಲ. ಬಟ್ ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ನಾವು ತಿಂಡಿ ತಿನ್ನಬೇಕು ಅಷ್ಟೇ. ವಿನೋ ಬಾ ಇಲ್ಲಿ. ನೋಡಿ, ನಿನ್ನೆ ರಾತ್ರಿ ಆಟೋ ಕಾಣಲಿಲ್ಲ. ಇದೇ ಆಟೋಲಿ ನಾವು ನೆಕ್ಸ್ಟ್ ಡೇನೂ ಸೈಟ್ ಸೀಯಿಂಗ್ ಹೊರಟಿದ್ದು. ಇದು ಕರೆಕ್ಟಾಗಿ ನಮಗೆ 9 ಜನಕ್ಕೆ ಕರೆಕ್ಟಾಗಿ ಆಗಿತ್ತು. ನೋಡಿ, ಇಬ್ಬರು ಹಿಂದೆ ಮಕ್ಕಳು ಕುತ್ಕೊತಾ ಇದ್ದಾರೆ. ಅವರು ತುಂಬ ಎಂಜಾಯ್ ಮಾಡಿದ್ರು. ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಈ ಥರ ನಾವು ಕುತ್ಕೊಂಡು ಎಲ್ಲೂ ಹೋಗೋದಿಲ್ಲ, ಇಲ್ಲಿ ಯಾರೂ ಗೊತ್ತಿಲ್ಲ, ಹಾಗಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಈ ಥರ ಇಲ್ಲಿ 6 ಮೆಂಬರ್ಸು, ಹಿಂದೆ 2 ಮೆಂಬರ್ಸು, ಅಪ್ಪ ಮುಂದೆ ಡ್ರೈವರ್ ಪಕ್ಕ ಕೂತಿದ್ರು. ಪರ್ಫೆಕ್ಟಾಗಿ 9 ಮೆಂಬರ್ಸ್ಗೆ ಈ ಆಟೋ ಕರೆಕ್ಟಾಗಿತ್ತು. ಇದು ತಿಂಡಿ ತಿಂದ್ಬಿಟ್ಟು ಈ ಆಟೋದವರು ನಮಗೆ ಫುಲ್ಲು ಸೈಟ್ ಸೀಯಿಂಗ್ಗೆ ಕರ್ಕೊಂಡು ಹೋದರು. ಅಲ್ಲಲ್ಲ, ನಾನು ಆಮೇಲೆ ಬರ್ತಿಟ್ರೆ ಇದನ್ನು ಸೇರಿಸಿ ಆಮೇಲೆ ಮತ್ತೆ ಕೇಳಿದ್ರೆ ಬರಲ್ಲ ಅಂತ. ಅದು ಆಟೋ ಅಲ್ಲೇ ವರ್ಕೌಟ್ ಆಗುತ್ತೆ ಅವರಿಗೆ. ಮತ್ತು ಆಟೋನಲ್ಲಿ ನಾವೇ ಎಷ್ಟು ಜನ ಕೊಡೋಕ್ಕಾಗುತ್ತೆ. ಫಸ್ಟ್ ಅವ್ರು ನಮಗೆ ಕರ್ಕೊಂಡು ಹೋಗಿದ್ದು ಅಲ್ಲೇ 15 ಮಿನಿಟ್ಸ್ ಡ್ರೈವು ಅಭಯ ಆಂಜನೇಯ ಟೆಂಪಲ್ಗೆ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಆಂಜನೇಯ, ತುಂಬ ಚೆನ್ನಾಗಿತ್ತು. ನೀರೇ ಇಲ್ಲ. ಅಲ್ಲ, ನಾವು ಲಾಸ್ಟ್ ಟೈಮ್ ಅವಾಗ ಬಂದಾಗಲೂ ನೀರಿರಲಿಲ್ಲ. ಎಲ್ಲ ಸ್ವಲ್ಪ ನೀರಿಂದು ಕಷ್ಟ ಇದೆ. ಜೋರಾಗಿ ಹರಿಯುತ್ತೆ ಬರೋಣ, ಡ್ಯಾಮ ಕಟ್ಟಿದ್ದ ಬರೋಣ. ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ನಮ್ಮನ್ನ ಕರ್ಕೊಂಡೋಗಿದ್ದು ಅಪ್ಪಣ್ಣಾಚಾರ್ಯ ಮನೆಗೆ. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯವರು ತಪಸ್ ಮಾಡಿ ಬಂದು ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ರಂತೆ. ರಾಘವೇಂದ್ರ ಸ್ವಾಮಿಗಿಂತ 2 ವರ್ಷ ದೊಡ್ಡವರಂತೆ ಅಪ್ಪಣ್ಣಾಚಾರ್ಯರು. ಇದು ಅವ್ರ ಮನೆ. ಇಲ್ಲಿ ಸುತ್ತ ಕಾಣ್ತಾ ಇದೆಯಲ್ಲ ಫೋಟೋಗಳು, ಅದೆಲ್ಲ ರಾಘವೇಂದ್ರ ಸ್ವಾಮಿಯವ್ರ ಮಹಿಮೆ ಬಗ್ಗೆ ಕತೆ ಮತ್ತು ಫೋಟೋಗಳನ್ನ ಹಾಕಿದ್ದಾರೆ. ಇಲ್ಲಿ ರಂಗೋಲೆ ಬಿಟ್ಟಿದ್ದಾರಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಬಂದು ವಿಶ್ರಾಂತಿ ಪಡಿತಾ ಇದ್ರಂತೆ. ಇದು ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ ಹೊರಗಡೆ ಗ್ರಿಲ್ ಹಾಕಿ ರಂಗೋಲಿ ಹಾಕಲ್ಲ, ಅಲ್ಲಿ ರಾಘವೇಂದ್ರ ಸ್ವಾಮಿ 13 ವರ್ಷಗಳ ಕಾಲ ಈ ಮನೆಯಲ್ಲೇ ಮಲಗ್ತಾ ಇದ್ರು. ಅಪ್ಪಣ್ಣಾಚಾರ್ಯ ಮನೆಯದು ಅಲ್ಲೇ ಏಕ್ಷಲ ನದಿ ದಂಡೆ ಏಕ್ಷಲ ಬೃಂದಾವನ ಜಪಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಜಪ ತಪಸ್ಸು ಬಂದು ಹೊರಗಡೆ ಗ್ರಿಲ್ ಹಾಕಿ ರಂಗೋಲಿ ಹಾಕಿ ಅಲ್ಲೇ ಕೂತ್ಕೊಳ್ತಿದ್ರು, ಅಲ್ಲೇ ಮುಷರಾತಿ ಮತ್ತು ಅಲ್ಲೇ ಮಲಗ್ತಾ ಇದ್ರು ರಾತ್ರಿ ಹೊತ್ತು.
ಈಗ ನೀವು ನೋಡ್ತಾ ಇರೋ ಜಾಗದ ಹೆಸರು ಬಂದು ಜಪತ್ಕಟ್ಟೆ ಅಂತ ಕರೀತಾರೆ ಮತ್ತೆ ಏಕಶಿಲಾ ಬೃಂದಾವನ ಅಂತ ಕೂಡ ಕರೀತಾರೆ. ಇಲ್ಲಿ ಕಾಣ್ತಾ ಇರೋ ಬೃಂದಾವನ ಇದು ಒಂದು ಕಲ್ಲಲ್ಲಿ ಕೆತ್ತಿರೋದಂತೆ. ಇಲ್ಲಿ ಸ್ವಾಮಿಗಳು 13 ವರ್ಷಗಳ ಕಾಲ ತಪಸ್ ಮಾಡಿರೋ ಜಾಗ. ಇಲ್ಲಿ ಈ ದೇವ್ರು ಕಾಣ್ತಾ ಇರೋದು ಬಿಚ್ಚಾಲಿ ಅಂತ. ನೆಕ್ಸ್ಟ್ ನಾವು ಈ 2 ದೇವಸ್ಥಾನ ಮುಗಿಸ್ಕೊಂಡು ಹೋಗಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಇದು ಕಲ್ಲಲ್ಲೇ ಮೂಡಿರುವಂತ ಆಂಜನೇಯ. ತುಂಬಾ ರಶ್ ಇತ್ತು ಇಲ್ಲೂ ಕೂಡ. ಇದನ್ನಿಷ್ಟನ್ನು ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಮಗೆ ನೆಕ್ಸ್ಟು ಮೈಸೂರಿಗೆ ಟ್ರೈನ್ ಇದ್ದಿದ್ದು ರಾತ್ರಿ 7:00ಗೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಟ್ರೈನಿಗೆ ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವು ಟ್ರಿಪ್ ಮಾಡೋದಕ್ಕೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಬಾಯ್.